ಬೀದರ್ನಲ್ಲಿ ನೂರಾರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಬ್ರಿಮ್ಸ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಬರೋಬ್ಬರಿ 4 ತಿಂಗಳಿಂದ ಸಂಬಳನೇ ಕೊಟ್ಟಿಲ್ವಂತೆ. ಡಿ ಗ್ರೂಪ್, ಸಿ ಗ್ರೂಪ್ ಕಂಪ್ಯೂಟರ್ ಆಪರೇಟರ್ಸ್, ಆಂಬ್ಯುಲೆನ್ಸ್ ಡ್ರೈವರ್ ಮತ್ತು ಆಯಮ್ಮಗಳು ಸೇರಿದಂತೆ 200ಕ್ಕೂ ಅಧಿಕ ಬ್ರಿಮ್ಸ್ ಸಿಬ್ಬಂದಿ ಸಂಬಳ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸತತ 4 ತಿಂಗಳಿಂದ ಸಂಬಳ ಇಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಮತ್ತು ಮಕ್ಕಳ ಶಾಲೆ ಫೀಸ್ ಕಟ್ಟೋಕ್ಕೂ ಕೂಡ ಆಗ್ತಾ ಇಲ್ವಂತೆ. ಬ್ರಿಮ್ಸ್ ಅಧಿಕಾರಿಗಳು ಸಂಬಳ ಮಾತ್ರ ಕೊಡದೆ ಸಿಬ್ಬಂದಿಯ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಿದ್ದಾರೆ. ನಮಗೆ 4-5 ತಿಂಗಳಿಂದ ಸಂಬಳ ಆಗಿಲ್ಲ, ಸರ್ಕಾರ ಕೊಟ್ಟಿಲ್ವಾ ಅಥವಾ ಸರ್ಕಾರದಿಂದ ಬಂದ ಸಂಬಳದ ಹಣವನ್ನು ಇವರೇ ಇಟ್ಕೊಂಡಿದ್ದಾರಾ ಗೊತ್ತಿಲ್ವಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸಿಬ್ಬಂದಿಗಳು. ಸ್ವಲ್ಪ ನಮ್ಮ ಕಡೆಯಿಂದ ಒಂದು ಟೆಕ್ನಿಕಲ್ ಇಶ್ಯೂ ಆಗಿತ್ತು, ಸ್ಯಾಂಕ್ಷನ್ ನಾನ್ ಸ್ಯಾಂಕ್ಷನ್ ಅಂತ. ಇವತ್ತು ಕ್ಲಿಯರ್ ಮಾಡಿಬಿಟ್ಟೆ ಅವ್ರ ಸ್ಯಾಲ್ರಿ ಎಲ್ಲ ಕ್ಲಿಯರ್ ಆಗುತ್ತೆ. 200 ಜನ ಇದ್ದಾರೆ. ಗ್ರೂಪ್ ಡಿ ಅಂದರೆ ಸ್ಕ್ಯಾವೆಂಜರ್ಸು, IMSಸು, ಕ್ಲೀನರ್ಸು ಮತ್ತು ಸ್ವಲ್ಪ ಜನ ಕಂಪ್ಯೂಟರ್ ಆಪ್ರೇಟರ್ಸ್ ಇದ್ದಾರೆ. ಕ್ಲಿಯರ್ ಆಗುತ್ತೆ. ಇಲ್ಲಿ ನಮ್ಮ ಹಂತದಲ್ಲೇ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಇದರೊಳಗಡೆ ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂ ಆಗಿತ್ತು. ಸ್ಯಾಂಕ್ಷನ್ಡು ಅಂದರೆ ಇದು ಸ್ಯಾಂಕ್ಷನ್ ಇದೆ, ನಾನ್ ಸ್ಯಾಂಕ್ಷನ್ ಇದೆ ಅಂತ ಸ್ವಲ್ಪ ಅದು ಸ್ಕ್ರೂಟ್ನಿ ಮಾಡೋಕ್ಕೆ ಲೇಟ್ ಆಗಿದೆ. ಅದು ಕ್ಲಿಯರ್ ಆಗಿದೆ. ಹಾಂ, ಕಾಂಟ್ರಾಕ್ಟ್ ಬೇಸಲ್ಲೇ ಇದ್ದಾರೆ. ನಿಮ್ಮ ಸ್ಯಾಲ್ರಿ ಎಷ್ಟು ಬರ್ತದೆ ತಿಂಗಳ? ನಮ್ಗೆ 10 ಬರ್ತದೆ ರೀ. ಈಗ ಎಷ್ಟು ತಿಂಗಳು ಕೆಲಸ ಮಾಡತ್ತೀರಿ ನೀವು? 4 ತಿಂಗಳು ಆಯ್ತು ರೀ. ಯಾಕೆ ಏನಂತ ಬಜೆಟ್ ಇಲ್ಲ ಅಂತಾರೆ, ಯಾರು ಮಾಡಿಲ್ಲ ಅಂತಾರೆ, ಯಾರು ಮಾಡಿಕ್ಕೆ ಬಜೆಟ್ ಇಲ್ಲ ಅಂತ. ಮತ್ತು ನಿಮ್ಮ ಜೀವನ ಹೆಂಗೆ ಮಾಡ್ತೀರಿ?